ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ನೋಡಬೇಕು ಸಿನಿಮಾನ. ತುಂಬ ಅದ್ಭುತವಾಗಿ ಬಂದಿದೆ ಸರ್. ಫಿಲಮು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸರಳ ಪ್ರೇಮ ಕಥೆ ಆಗಬೇಕಾಗಿದ್ದು ಕಾಡಿಗೆ ಹೋಗಿ ಒಂದು ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಹೀರೋ ಹೀರೋಯಿನ್ ಒಂದು ಇಬ್ಬರು ಒಂದು ಒಳ್ಳೆ ಕುಟುಂಬ, ಒಳ್ಳೆ ಫ್ಯಾಮಿಲಿ ಇರುತ್ತೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಸೂಪರ್ ಆಯಿತು. ಆ್ಯಕ್ಚುಲಿ ವಂಡರ್ಫುಲ್ ಆಗಿತ್ತು. ಬಟ್ ಒಂದು ಮ್ಯಾಟರ್ ಏನು ಅಂದರೆ ಇವತ್ತಿನ ಕಾಲದ ಯಂಗ್ಸ್ಟರ್ಸ್ ಹೊರಗಡೆ ಹೋದರೆ ಏನೇನು ಡೇಂಜರಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಇಬ್ರಿಗೂ ಆಲ್ ದ ಬೆಸ್ಟ್. ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಕಾಡಲ್ಲಿ ತೆಗೆಯೋದೆಲ್ಲ ತುಂಬ ಕಷ್ಟ ಇದೆ. ಚೆನ್ನಾಗಿ ತೆಗೆದವ್ರೆ. ಒಳ್ಳೆ ಮೂವಿ. ನಾನೊಂದು ಕ್ಲಾಂತ ಅಂತ ಒಂದು ಮೂವಿ ನೋಡ್ಕೊಂಬಂದೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಹೀರೋ ಸರ್ ಆ್ಯಕ್ಟಿಂಗು ಮತ್ತು ನಮ್ಮ ಹೀರೋಯಿನ್ನು ಮಸ್ತ ಮಾಡಿದ್ದಾರೆ. ಸಂಗೀತ ಭಟ್ ಹೀರೋಯಿನ್ ಅಂತ. ಅವರು ತುಂಬ ದಿನಗಳಾದ ನಂತರ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮುಂಚೆ ಎಲ್ಲ ನೋಡಿದ್ವಿ, ಅದಕ್ಕಿಂತ ಈ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲೇ ತೋರಿಸ್ತಾರೆ. ಒಂದು ಸ್ಟೆಪ್ ಒನ್ ಸ್ಟೆಪ್ ಪ್ರತಿ ಒಂದು ಸೀನ್ ಬರ್ತಾ ಇದ್ರೆ ತಲೆ ಒಂದು ರೋಮಾಂಚನಕ್ಕೆ ಆಗುತ್ತೆ. ಅಂದರೆ ಅಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ನೀವೆಲ್ಲರೂ ಇಷ್ಟು ಕ್ಯಾಮ್ರಾ ಇಡ್ತಿರೋದು ಆ್ಯಕ್ಚುಲಿ ತುಂಬ ನರ್ವಸ್ ಆಗ್ತಿದೆ ಆಫ್ಟರ್ ಸೋ ಲಾಂಗ್. ಯಾಕೆಂದರೆ ನಾವು ಸಿನಿಮಾ ಮಾಡುವಾಗ ಒಂದು ಕ್ಯಾಮ್ರಾಗೆ ನಾವು ಮಾಡ್ತಿರ್ತೀವಿ. ಇಲ್ಲ, ನನಗೆ ಇಷ್ಟು ಕ್ಯಾಮ್ರಾಗಳು ನೋಡಿ ತುಂಬಾ ಖುಷಿ ಆಗ್ತದೆ. ನೀವು ಕೇಳಿದ್ರಿ ಹೆಂಗೆ ಅನಿಸ್ತಿದೆ ಅಂತ. ಇಷ್ಟು ಜನ ನನ್ನ ಕಣ್ಣು ಮುಂದೆ ನಿಂತಿರೋದು ಅದರಲ್ಲೇ ಗೊತ್ತಾಗುತ್ತೆ ಆ ಒಂದು ರೆಸ್ಪಾನ್ಸು. ಆ್ಯಂಡ್ ನಾನು ತುಂಬ ವರ್ಷದ ನಂತರ ಥಿಯೇಟ್ರಲ್ಲಿ ಕೂತು ಜನರ ಜೊತೆ ನನ್ನ ಸಿನಿಮಾ ಅಂತ ನಾನು ನೋಡಿದ್ದು ನನಗೆ ತುಂಬ ಕಣ್ಣು ತುಂಬಿ ಬಂತು. ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಬೇರೆ ರೀತಿಯಾದಂಥ ಒಂದು ಕನಸು ಇರುತ್ತೆ. ಹಿಂಗೆ ಬರಬೇಕು, ಇದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಬೇಕು. ನೀವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಸ್ಕ್ರೀನ್ ಮೇಲೆ ಕಾಣ್ತಾ? ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ನಾವು ಹಾಕಿದಂಥ ಅಷ್ಟು ಎಫರ್ಟ್ಸು ಕಾಣಿಸ್ತಾ ಇದೆ. ಆ್ಯಂಡ್ ಜನರು ಅದನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಆಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಂತೆ ಆಡಿಯನ್ಸ್ ಬಂದರೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ. ಅದಕ್ಕೆ ನಾವು ಮಾಡಿದಂಥ ಎಫರ್ಟ್ಸ್ ಅಥವಾ ನಾವು ಮಾಡಿರುವಂಥ ಸಿನಿಮಾಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚು ಜನ ಬಂದರೆ ಆಡಿಯನ್ಸು ನಮಗೆ ಇನ್ನೂ ಹೆಚ್ಚು ಥಿಯೇಟರ್ಸು ಇನ್ನೂ ಹೆಚ್ಚು ಶೋಗಳು ಸಿಗುತ್ತೆ. ಅದರಿಂದ ನಮ್ಮಂಥ ಕಲಾವಿದರು ಬೆಳೆಯೋಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಬಿಟ್ಟು ಸಿನಿಮಾ ನೋಡಿ. ಮಹಾಲಕ್ಷ್ಮಿ ಮೇಡಮ್ ಆದ್ಮೇಲೆ ಸಂಗೀತ ಭಟ್ ಅವರ ಕಲಿತಾ ಇದ್ದೀನಿ. ಬಟ್ ವಿನೋದ್ ಮಾಸ್ಟರ್ ಯಾರಿಗೂ ಇಲ್ಲ. ಮಾಸ್ಟರ್ ಆ್ಯಕ್ಚುಲಿ ಫೈಟ್ ಮಾಡಿಸಿದ್ದು. ಸೊ ಅವ್ರಿಗೆ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಇವಾಗ ನಾವು ಅಂದ್ಕೊಳ್ಳೋದೊಂದು ನಾನು ಫೈಟ್ ಮಾಡಬೇಕು ಅಂತ, ಬಟ್ ಅದನ್ನು ಕ್ಯಾಮ್ರಾ ಮುಂದೆ ಬಂದು ಮಾಡೋವಾಗ ಅದೇ ಮೇಲ್ ಎನರ್ಜಿ ಅಂತ ಹೇಳ್ತಾರಲ್ಲ, ಅದನ್ನೇ ಇಟ್ಕೊಂಡು ನಾವು ಅದೇ ರೀತಿ ಫೈಟ್ ಮಾಡಬೇಕು ಅನ್ನೋ ಒಂದು ಇಲ್ಲ. ಅದು ನನಗಿವತ್ತು ಸ್ಕ್ರೀನ್ ಮೇಲೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು, ಅವರು ಇನ್ಸ್ಪಿರೇಷನ್ ನನಗೆ ಯಾವತ್ತು ಫೈಟ್ ಮಾಡೋಕ್ಕೆ. ಯಾಕೆಂದರೆ ಇವ್ರದ್ದು ಎಡಿಟ್ ವರ್ಷನ್ ನೋಡಿದಾಗ ನಾನು ಫೈಟ್ ಮಾಡಬೇಕು ಅಂತ ಹಠ ಮಾಡಿಬಿಟ್ಟು ನಾನು ಕೇಳಿದ್ದು. ತುಂಬಾ ಖುಷಿಯ ವಿಚಾರ. ಹಿರಿಯ ನಟಿಯರು ಈ ತರ ಮಾತಾಡೋದು ಖುಷಿ ಆಗುತ್ತೆ. ಆಕ್ಚುಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಟರ್ ಇವರು. ಆಮೇಲೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಗಳು ನಮ್ಮಿಂದ ಇನ್ಸ್ಪೈರ್ ಆಗ್ತಿದ್ದಾರೆ ಅಂದರೆ ಅದು ಇನ್ನೂ ತುಂಬ ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಈ ಥರ ತುಂಬ ಜನ ಇನ್ಸ್ಪೈರ್ ಆಗಿ ನಾವು ಇನ್ಸ್ಪೈರ್ ಆಗಿಬಿಟ್ಟೆ ಸಿನಿಮಾ ಫೀಲ್ಡಿಗೆ ಬಂದಿದ್ದು. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.